ಠಾಣೆಯಲ್ಲಿ ಲಾಕಪ್ ಡೆತ್. ಹೊಡಿಬೇಕಾರೆ ಎದೆ ನೋವು ಬಂದೈತೆ ಉಜ್ಕೊಂತಿದ್ದಾರೆ. ಅವಾಗ ನೀರ್ ಕೇಳೋರು ನೀರ್ ಕೊಟ್ಟಿಲ್ಲ. ಅದೇ ಸ್ಥಾನದಲ್ಲಿ ಅವ್ರ ಹೆಂಡತಿ ಮಕ್ಳು ಇದ್ರು ಅವ್ರು ಮಾಡ್ತಿದ್ರ. ಹೆಣ್ಣ ಮಣ್ಣು ಮಾಡಲ್ಲ, ನ್ಯಾಯ ಬೇಕತ್ತಕ ಇಲ್ಲ. ಆ ಪೊಲೀಸ್ ಅವ್ನು ಎಲ್ಲಿದಾನೋ ಅವನಿಗೆ ಕನ್ನಡನೇ ಬರಲ್ಲ, ಇಂಗ್ಲಿಷ್ ಬರೋ ತಂದು ಹೆಂಗ್ ಹಾಕಿದ್ರು. ಫಸ್ಟ್ ಕರ್ನಾಟಕದಲ್ಲಿ ಇದು ಕನ್ನಡ ಮಾತಾಡ್ಬೇಕು, ಇಂಗ್ಲಿಷ್ ಮಾತಾಡೋ ಬೋಳಿಬೇಕು ತಂದಿಲ್ಲ ಹಾಕಿದಿರಲ್ಲ. ಏನು ಸರ್ ಲಾಕಪ್ ಡೆತ್ ಲಾಕಪ್ ಡೆತ್ ಲಾಕಪ್ ಡೆತ್, ನ್ಯಾಯ ಬೇಕು. ಹಬ್ಬದ ದಿನ ಜೂಜಾಡುತ್ತಿದ್ದವರನ್ನ ಕರೆದುಕೊಂಡು ಹೋಗಿ ಕೊಲೆಗೈದರೆ ಪೊಲೀಸರು. ಅವರಿಗೆ ಖರ್ಚಿಗೆ ದುಡ್ಡು ಬೇಕಾಗಿತ್ತು. ಹಬ್ಬ ಟೈಮಲ್ಲಿ ಎಣ್ಣೆ ಕುಡ್ಕೊಂಡು ಮರಿಬೇಕಾಗಿತ್ತು. ಬಂದ್ರು ಯಾವನ ಅಮಾಯಕ ಸಿಕ್ಕ ಕರ್ಕೊಂಡು ಹೋದ್ರು ಗೆಲ್ಸಿರು. ಈಗ ಇವ್ರ ಹೆಂಡ್ರ ಮಕ್ಳಿಗೆ ನನ್ ಮಗ ಆಗ್ತಾನೆ, ಅವ್ನ್ ಬರ್ತಾನ ಪೊಲೀಸು ಆಗಕ್ಕೆ ಪ್ರತಿ ದಿನ ಆಡ್ತಾರೆ. ಅವ್ನ್ ಯಾವನ್ನ ಹಿಡ್ದಿಲ್ಲ, ಇವತ್ತೇ ಯಾಕೆ ಹಿಡ್ದ? ಸಿವಿಲ್ ಇಲ್ಲ ಅವ್ರು ಬರ್ಲಿ, ಇಲ್ಲ ನಾವಂತೂ ಅದನ್ನ ಮಣ್ಣು ಮಾಡೋದಿಲ್ಲ. ಸಾವಿನ ಸುತ್ತ ಅನುಮಾನದ ಹುತ್ತ. ಗೃಹ ಸಚಿವರ ತವರಿನಲ್ಲಿ ಇದೆಂತ ಅಮಾನವೀಯ ಕೃತ್ಯ. ಕುರಿ ಕಾಯ್ಕೊಂಡಿದ್ದ, ನಮಗೆ ನ್ಯಾಯ ಬೇಕೇ ಬೇಕು. ಅವ್ನು ಯಾವ ಪೊಲೀಸ್ ಅವ್ರಿಗೆ ಏನಾರ ಮಾಡ್ಲೇಬೇಕು. ನಮ್ಮ ಅಪ್ಪ ಮೆಟ್ಟಲ್ಲಿ ಹೊಡ್ದಿರಲ್ಲ, ಈಗ ಅವ್ನಿಗೆ ಆಗ್ಲೇಬೇಕು ಶಿಕ್ಷೆ. ಬಳಿಕಾಗಿ ಉಳಿಯಾರಾಗೆ ಇತ್ತು. ಉಳಿಯಾರಾಗೆ ಸಾರ್ವಜನಿಕ ರೀತಿಗೆ ಪೋಸ್ಟ್ ಮಾರ್ಟಮ್ ಮಾಡಿಕೊಡ್ಬೇಕಿತ್ತು. ಅಂತದ ಯಾರ್ಯಾರ ದೊಡ್ಡ ದೊಡ್ಡ ಅಧಿಕಾರಿಗಳು ಬಂದು ಅಂತವ ಕಣ್ಮರ್ಸಕ್ಕೆ ಪೊಲೀಸರು ಎಲ್ಲ ಬುಕ್ ಆಗಿದಾರ, ಏನ್ ಮಾಡಿದಾರ ಗೊತ್ತಿಲ್ಲ. ನಮಗೆ ನ್ಯಾಯ ಬೇಕು. ನೈಟ್ ಎಲ್ಲ ಕೈದಿದೀವಿ, ಬಂದಿಲ್ಲ. ಅವ್ರ SI PC ಕರ್ಸ್ಬೇಕಾಗಿತ್ತಂತರು, ಯಾಕೆ ಕರ್ಸ್ಲಿಲ್ಲ? ಯುಗಾದಿ ಹಬ್ಬದಲ್ಲಿ ಜೂಜಾಡುತ್ತಿದ್ದ ಗುಂಪಿನ ಮೇಲೆ ದಾಳಿ ನಡೆಸಿದ ಪೊಲೀಸರು ವಶಪಡಿಸಿಕೊಂಡಿದ್ದ ವ್ಯಕ್ತಿ ಠಾಣೆಯಲ್ಲಿ ಸಾವನ್ನಪ್ಪಿರುವ ಘಟನೆ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕು ಹುಳಿಯಾರ್ನಲ್ಲಿ ನಡೆದಿದೆ. ಪೊಲೀಸ್ ಠಾಣೆಯಲ್ಲಿ ಪೊಲೀಸರು ಥಳಿಸಿದ್ದರಿಂದಲೇ ವ್ಯಕ್ತಿ ಮೃತಪಟ್ಟಿದ್ದಾನೆ ಎಂದು ಆರೋಪಿಸಿದ ಕುಟುಂಬಸ್ಥರು. ಅಲ್ಲೇನೋ ಹಬ್ಬ 2 ದಿವಸ ಆಡ್ಯಾರೆ. ದೇವಸ್ಥಾನದ ಗುಡಿ ಗೌಡ್ರು ಅದಕ್ಕೋಸ್ಕರ ಹೋಗ್ಯವರಲ್ಲಿ ಪೊಲೀಸ್ಗಳು ಇದ್ಕಿದ್ದಂಗೆ ಹಿಡ್ಕೊಂಡೋಗಿ ಹೇಳವ್ರ ಏನ್ ಮಾಡಿದ್ರು, ಯಾಕೆ ಹೋದ್ರು? ಹಿಡ್ಕೊಂಡೋಗಿ ಅಲ್ಲಿ ಗ್ರಾಮಸ್ಥರು ತನಿಖೆಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದ್ದಾರೆ. ಕೂಡಲೇ ಸ್ಥಳಕ್ಕೆ ದೌಡಾಯಿಸಿದ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಅಶೋಕ್ ಕೆವಿ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ರವಾನೆ ಮಾಡಿ ತನಿಖೆ ನಡೆಸುವ ಭರವಸೆ ನೀಡಿದ್ದಾರೆ. ಚಿಕ್ಕನಾಯಕನಹಳ್ಳಿ ತಾಲೂಕು ಹುಳಿಯಾರು ಪೊಲೀಸ್ ಠಾಣೆಗೆ ಗ್ರಾಮಸ್ಥರು ಮುತ್ತಿಗೆ ಹಾಕಿದ್ದ ವಿಷಯ ತಿಳಿದ ಮಾಜಿ ಸಚಿವ JC ಮಾಧುಸ್ವಾಮಿ ಕೂಡ ಠಾಣೆಗೆ ಆಗಮಿಸಿ ತನಿಖೆಗೆ ಆಗ್ರಹಿಸಿದ್ರು. ಕಾನೂನು ಸುವ್ಯವಸ್ಥೆ ಹಾಳಾಗಿರುವ ಬಗ್ಗೆ ಆಕ್ರೋಶ ಹೊರಹಾಕಿದ್ರು. ಅಲ್ಲಿ ಎಲ್ಲಿ ಹೋದ್ರು ಹಂಗಾಗಿ ಸತ್ತೋಗೋದು ಅಂತ ಅವ್ರು ಹೇಳ್ತಾರೆ. SP ಅವರು ಹೊಡೆದಿಲ್ಲ ಅಂತಾರೆ. ಬಟ್ ಒಂದು ಸತ್ಯ ಅವನಿಗೆ ಅಟ್ಯಾಕ್ ಆದಾಗ ಪೊಲೀಸ್ನವರು ಅವನ್ನ ಆಸ್ಪತ್ರೆಗೆ ತಗೊಂಡು ಹೋಗಲೇ ನಿಂತ್ಕೋಬೋದು, ದೊಡ್ಡ ಅಪರಾಧ ಆಗಿದೆ. ಹಂಗಾಗಿ ಇವತ್ತು ಸ್ಟೇಷನಲ್ಲಿ ಯಾರು ಜವಾಬ್ದಾರ ಇದ್ದಾರೆ ಅವ್ರ ಮೇಲೆ ಕೇಸ್ ತಗೋಬೇಕು. ಯಾರು ಜವಾಬ್ದಾರಾಗಿದ್ದಾರೆ ಅವ್ರ ಮೇಲೆ ಆಕ್ಷನ್ ತಗೋಬೇಕು. ಪೋಸ್ಟ್ ಮಾರ್ಟಮ್ ಕೂಡ ಇಲ್ಲಿ ಮಾಡಿಬಿಟ್ಟು ತುಮಕೂರು ತಗೊಂಡೋಗಿ ಮಾಡಬೇಕು. ಇಬ್ಬರು ಡಾಕ್ಟರ್ ಹತ್ರ ವಿಡಿಯೋ ಕ್ಯಾಮ್ರಾ ಇಟ್ಕೊಂಡು ಪೋಸ್ಟ್ ಮಾರ್ಟಮ್ ಮಾಡಿ ಪ್ರೂವ್ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಇದನ್ನ ನೀವೆಲ್ಲ ಒಪ್ಪೋದಾದ್ರೆ ಈ ವಿಷಯದಲ್ಲಿ ನಾವು ಇರೋಲ್ಲ. ಕಾಂತರಾಜು ಸುಮಾರು 45 ವರ್ಷ, ಈತನೇ ಮೃತ ದುರ್ದೈವಿ. ಹುಳಿಯಾರು ಸಮೀಪದ ಯಳನಿಡು ಗ್ರಾಮದಲ್ಲಿ ಇಸ್ಪೀಟ್ ಆಡುತ್ತಿದ್ದಾರೆಂದು ಗುರುವಾರ ಸಂಜೆ 6 ಜನರನ್ನ ವಶಕ್ಕೆ ಪಡೆದು ಪೊಲೀಸ್ ಠಾಣೆಗೆ ಕರೆತಂದಿದ್ರು. ಹುಳಿಯಾರು ಪೊಲೀಸ್ ಠಾಣೆಗೆ ಕರೆತರಲಾಗಿತ್ತು. ಠಾಣೆಗೆ ಕರೆತಂದ ಬಳಿಕ ಕಾಂತರಾಜು ಠಾಣೆಯಲ್ಲಿಯೇ ಮೃತಪಟ್ಟಿದ್ದಾರೆ. ಪೊಲೀಸ್ ಠಾಣೆಯಲ್ಲಿ ಮೃತನ ಶವ ಇರಿಸಿ ಪೊಲೀಸ್ ಠಾಣೆ ಮುತ್ತಿಗೆ ಹಾಕಿದ ಗ್ರಾಮಸ್ಥರು. ಸ್ಥಳದಲ್ಲಿ ಬಿಗುವಿನ ವಾತಾವರಣ ಸೃಷ್ಟಿಯಾಗಿದೆ. ಏನ್ ಕಂಟ್ರೋಲೇ ಇಲ್ಲ ಇಲ್ಲಿ. SP ಅವ್ರು ಏನಾದ್ರು ಅದ್ರ ಮೇಲೆ ಏನಾದ್ರು ಆಕ್ಷನ್ ತಗೊಂಡ್ರೆ ಇದ್ರೆ ನಾವೆಲ್ಲ ಮತ್ತೆ ಬೀದಿಗಿಳಿಯೋ ಪ್ರಸಂಗ ನಿರ್ಮಾಣ ಆಗುತ್ತೆ. ಇವತ್ತು ಸಮಾಧಾನವಾಗಿ ಹೋಗ್ತಾ ಇದೀವಿ. ಇದನ್ನೇನಾರ ಕಂಟ್ರೋಲ್ ಮಾಡಿದ್ರೆ SP ಅವರೇ ಆಗಲ್ಲ. ಈ ಊರಲ್ಲಿ ಮಾತ್ರ ಸಹಿಸಕ್ ಆಗ್ತಾ ಇಲ್ಲ. ಅದರಿಂದಾಗಿ ಕಳ್ತನ ಮಿತಿಮೀರ್ ಹೋಗೈತೆ. ಕುರಿ ಕಲಿತಾರೆ, ಗೋಲ್ಡಿಂದ ಹೋಗ್ತಾರೆ, ಹುಡುಗಿ ಸರ ಕಿತ್ಕೊಂಡು ಹೋಗ್ತಾರೆ. ಏನು ಹೇಳೋರು ಇಲ್ಲ, ಕೇಳೋರು ಇಲ್ಲ. ಇಲ್ಲಿ ಆ ದೇವಸ್ಥಾನಕ್ಕೆ ನಮ್ಗೆ ಇವರು ಗೌಡ್ರು, ಇಬ್ಬರು ಗಂಡು ಮಕ್ಳು, ಅವನೇ ದೊಡ್ಡ ಮಗ. ದೇವಸ್ಥಾನದಲ್ಲಿ ಅವರೇ ಗೌಡ್ರು. ದೇವಸ್ಥಾನಕ್ಕೆ ಹೋಗಿದ್ದಾನೆ ಸಂಜೆ ದೀಪಾವಳಿ ಏನಕ್ಕೆ ಹೋಗಿರ್ತಾರೆ. ದೇವಸ್ಥಾನ ಅಂದಮೇಲೆ ಅವ್ರಿಗೆ ಅಧಿಕಾರ ಇರುತ್ತೆ,
ಹೋಗಿರ್ತಾರೆ. ಇಲ್ಲೆಲ್ಲ ಯಾವುದೋ ಕಾರುಗಳು ಮಾಮೂಲಿ ಕಾರಾಗ ಯಾವುದೋ ಕಾರಾಗ ಬಂದ್ಬಿಟ್ಟು ಇವರು ಏಕಾಏಕಿ ಅವನ್ನ ಎತ್ತಾಕೊಂಡು ಹೋಗಿದ್ದಾರೆ. ಒಂದು 4-5 ಜನ ಹುಡುಗರು ಒದೆ ಕೊಟ್ಟಾಗ ಇವನಿಗೆ ಎಲ್ಲಿ ಹೊಡೆದಾರೆ ಅಂತ ಗೊತ್ತಿಲ್ಲ. ಒಟ್ಟು ಪ್ರಾಬ್ಲಮ್ ಆಗಿ ಸತ್ತೋಗಿದೆ. ಕೇಳಿರಂತ ಸರ್ ಕೇಳಿರಂತೆ ಹುಡುಗ ಸಾಯ್ತಿದ್ದಾನೆ, ಇವ್ನು ತೊಟ್ಟು ನೀರು ಕೊಡ್ರಿ ಅಂದ್ರು ಕೊಟ್ಟಿಲ್ಲ. ಇವ್ರಿಗೂ ಕುಸೋಕನ ಬಿದ್ದವನೇ, ಅವನು ಬಿದ್ದಾಗ ಏನ್ ಮಾಡವ್ರೆ ಕಾಲಾಗಿ ಹಿಂಗಂದವನೆ ಬೂಡ್ಸಾಗೆ. ರಿಯಲಿ ನಡೆದಿರೋದು. ಬೂಟ್ ಕಾಲಾಗಿ ಹಿಂಗಂದು ಅಂತ್ಕೊಂಡ್ರಿ ಎದಾಳು ಅಂತವ. ಅವ್ನ ಮನೆಗೆ ಅವಾಗಲೇ ಸತ್ತಿರೋದು ಅವನು. ಅವ್ನು ಹೆಂಗೆ ಎದಾಳ್ತಾನೆ, ಹೊಡೆದ್ರದು ಏಟೆ ಹೋಯ್ತಕೊಂಡ್ರಿ. ಇಲ್ಲಿ ಕಲೆ ಇಲ್ಲಿ ಪಾಸ್ಬಿಟ್ಟು ಬಂದೈತೆ, ಎಲ್ಲ ನೋಡಿದೀವಿ. ಇಸ್ಪಿಟ್ ಆಡೋದೇ ಆಗಲಿ ಇನ್ನೊಂದೇ ಆಗಲಿ ದೂಜು ಎಣ್ಣೆ ಮತ್ತು ಏನು ಕುಡಿಯಲ್ಲ ಅಂತನ್ನ ಅಮಾಯಕರನ್ನ ಕರ್ಕೊಂಡು ಹೋಗಿ ಕೊಲೆ ಮಾಡಿದ್ದಾರೆ ಅವರು. ನಮಗೆ ನ್ಯಾಯ ಸಿಗಬೇಕು. ನಾವು ಅವ್ರ ಪೋಸ್ಟ್ ಮಾರ್ಟಮ್ ಕೊಟ್ಟರು, ನಮಗೆ ರಿಪೋರ್ಟ್ ಕೊಟ್ಟರು, ನಾವು ಧರಣಿ ಕೂತ್ಕೊಳ್ಳೋದಂತೂ ಕಡಕಟ್ಟಿ. ನಮಗೆ ನ್ಯಾಯ ಬೇಕೇ ಬೇಕು. ಅವ್ನು ಯಾವ ಪೊಲೀಸ್ ಅವರಿಗೆ ಏನಾರ ಮಾಡಲೇಬೇಕು. ನಮ್ಮ ಅಪ್ಪನ ಮೆಟ್ನಲ್ಲಿ ನೋಡ್ದಿರಲ್ಲ, ಈಗ ಅವನಿಗೆ ಆಗ್ಲೇಬೇಕು ಶಿಕ್ಷೆ, ಆಗ್ಲೇಬೇಕು. ಇವಾಗ ನಮಗೆ ನ್ಯಾಯ ಬೇಕೇ ಬೇಕು. ಅವ್ನು ಯಾವನ್ ಬೋಟ್ ಕಾಲಲ್ಲಿ ಹೋದವನು ಅವ್ನಿಗೆ ನನ್ನ ಮಗ ಪರ್ಮಿಷನ್ ಕೊಟ್ಟ ಕರ್ಕೊಂಡು ಹೋಗ್ತಾನೆ. ಯಾವನ್ ಕೊಟ್ಟ ಅವನಿಗೆ? ಇವತ್ತು ಹೆಂಗ ಹೆಂಡ್ರು ಮಕ್ಳೇನ ಅವ್ರ ಮಗನ್ ಮದ್ವೆ ಆಗಿಲ್ಲ. ಇಲ್ಲ ಒಬ್ಬ ಕುರಿ ಕಾಯ್ಕೊಂಡಿದ್ದವನ್ನ ಕರ್ಕೊಂಡೋಗ ಆ ಥರ ಮಾಡೋದು ಅವ್ರು ಸರಿನಾ?